ಹಲೋ ಗೈಸ್, ಎಲ್ಲರೂ ಹೆಂಗಿದ್ರ? ಎಲ್ಲರೂ ಆರಾಮಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಗೈಸ್. ಇವತ್ತು ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್ ಬಂದಿದ್ದೀನಿ. ಏನಕ್ಕಪ್ಪ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಎರಡು ದಿನ ಐತೆ ಇನ್ನು ಹೊಸ ವರ್ಷ ಬರೋಕ್ಕೆ. ಹೊಸ ವರ್ಷಕ್ಕೆ ಏನೇನು ಆಫರ್ ಇದೆ, ಏನೇನಿಲ್ಲ, ಮತ್ತೆ ಯಾವ್ಯಾವ ಮಾಡಲ್ ಇದಾವೆ ಈಗ ನೋಡ್ತಿರ್ಬೋದು. ಹೊಸ ಮಾಡಲೆಲ್ಲ ಬಂದಿದ್ದಾವೆ. ಇವಾಗ ನೋಡ್ತಿರ್ಬೋದು ನೀವು, ಇಲ್ಲೆಲ್ಲ RN5 ಇದೆ, ಮತ್ತೆ FZ ಇದೆ ಎಲ್ಲ, ಮತ್ತೆ ಅಪ್ರಿಲಿಯಾ ಬೇರೆ ಇದೆ. ನೋಡ್ತಿರ್ಬೋದು ಎಲ್ಲ ರೇರ್ ಮಾಡಲ್ ಇದಾವೆ. ನೀವು ಬೇಗ ಬಂದ್ರೆ ಬೇಗ ಸಿಗ್ತವೆ ಗಾಡಿಗಳು. ಮತ್ತೆ ನೀವು ಲೇಟ್ ಮಾಡಿದಷ್ಟು ಗೈಸ್ ಮತ್ತೆ ವಿಡಿಯೋ ನೋಡ್ತಿರೋರು ಭಾಳ ಜನ ಬಂದು ಹೋಗ್ತಿರ್ತಾರೆ. ಮತ್ತೆ ಇಷ್ಟ ಆದವರು ಹಂಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಂಗಾಗಿ ನೀವು ಬೇಗ ಬಂದು ನೋಡ್ಬೇಕು ಇಲ್ಲೆಲ್ಲ. ಮತ್ತೆ ಇಲ್ಲೊಂದು ಬೇಗ ಗಾಡಿಗಳು ಸೇಲ್ ಆಗ್ತಿರ್ತವೆ. ಅಡ್ರೆಸ್ ಬಂದ್ಬಿಟ್ಟು ದಾವಣಗೆರೆ ವಿನೋಬ ನಗರ ಸೆಕೆಂಡ್ ಮೇನ್ ರೋಡ್ ಇದೆಲ್ಲ, ಅದ್ರ ಪಕ್ಕದಲ್ಲಿ ಇರೋದು AM ಆಟೋ ಲಿಂಕ್ಸ್ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು ಬೋರ್ಡ್ ನೀವು, AM ಆಟೋ ಲಿಂಕ್ಸ್. ನಿಮಗೆ ಗೊತ್ತಿರೋ ಹಾಗೆ ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮತ್ತೆ ಬೈಕ್ಸ್ ಆಗಿರ್ಬೋದು, ಮತ್ತೆ ಕಲೆಕ್ಷನ್ಸ್ ಹಂಗೆ ಸಿಗ್ತವೆ. ಮತ್ತೆ ನೀವು ಬೈಕ್ ಇಲ್ಲಿ ಬಂದು ನೋಡಿದ್ರೆ ನೀವು ಒಂದು ಚೂರು ಕ್ರ್ಯಾಚ್ ಇರಲ್ಲ, ಫುಲ್ಲು ಪಾಲಿಶ್ ಆಗಿ ನೋಡ್ತಿರ್ಬೋದು ನೀವು ಹೊಸ ಶೋರೂಮಲ್ಲಿ ಏನೇ ನೋಡ್ತೀರಾ ನೀವು ಇಲ್ಲೇ ಸಿಗ್ತಾವೆ. ಅಂದ್ರೆ ಅರ್ಧ ರೇಟಿಗೆ ಸಿಗ್ತಾವೆ ಇಲ್ಲಿ. ಮತ್ತೆ ಹೊಸ ಬೈಕ್ ನಿಮಗೆ 2 ಲಕ್ಷ ಅಂತಂದ್ರೆ ಇಲ್ಲಿ ಅರ್ಧಕ್ಕರ್ಧ ರೇಟ್ ಕಮ್ಮಿ ಮಾಡಿ ನಿಮಗೆ ಕೊಡಿಸ್ತಾರೆ ಗಾಡಿಗಳು. ಇವ್ರು ಏನು ಪ್ರೈಸ್ ಹೇಳ್ತಾರೆ ಅದೇ ಪ್ರೈಸ್ ಇರಲ್ಲ. ನೀವು ಬಂದು ಇಲ್ಲಿ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ತವೆ. ಈಗ ನೋಡಿದ್ರಲ್ಲ, ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಬೇಗ 2K ಕಂಪ್ಲೀಟ್ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ಈಗ ಹೊಸ ವರ್ಷ ಬಂತು ಸರ್, ಈಗ 2 ದಿನ ಇದೆ. ಹೌದು ಸರ್. ಈಗ ಏನ್ ಆಫರ್ ಇದೆ ಸರ್ ಹೊಸ ವರ್ಷ? ಈ ಹೊಸ ವರ್ಷಕ್ಕೆ ಸರ್ ನಾವು ಒಂದು ಆಫರ್ ಇಟ್ಟಿವಿ. ಏನಪ್ಪಾ ಅಂದ್ರೆ ಈಗ ಗಾಡಿ ನಮ್ಮ ಹತ್ರ ಅವ್ರು ತಗೊಂಡ್ರೆ ವ್ಯಾಪಾರ ಆದ್ಮೇಲೆ ಅವ್ರಿಗೆ ಬೇಕಾದ್ರೆ ಟ್ಯಾಂಕ್ ಫುಲ್ ಮಾಡಿಸ್ಕೊಡ್ತೀವಿ ಒಂದು. ಇಲ್ಲಪ್ಪ ಅಂದ್ರೆ ಒಳ್ಳೆ ಹೆಲ್ಮೆಟ್ ಸರ್ ಒಂದು. ಹೆಲ್ಮೆಟ್ ಬೇಕಾದ್ರೆ ತಗೋಬಹುದು ಗಾಡಿ ವ್ಯಾಪಾರದ ಮೇಲೆ. ಸರ್ ನಮ್ಮ ಹೆಲ್ಮೆಟ್ ಐತಿ, ನಮಗೆ ಪೆಟ್ರೋಲ್ ಹಾಕೊಡಿ ಅಂದ್ರೆ ಪೆಟ್ರೋಲ್ ಹಾಕೊಡ್ತೀವಿ. ಹೌದಾ? ಇಲ್ಲ ಸರ್ ನಮಗೆ ಪೆಟ್ರೋಲ್ ಬೆಲೆ ಹೆಲ್ಮೆಟ್ ಕೊಡಿಸಿ ಅಂದ್ರೆ ಹೆಲ್ಮೆಟ್ ಕೊಡಿಸ್ತೇನೆ ಸರ್. ಅದೇ ವರ್ಷಕ್ಕೆ ಇದೇ ಒಂದು ಆಫರ್ ಇಟ್ಟಿವೆ ಸರ್. ಆಮೇಲೆ ಆಫರ್ 10ನೇ ತಾರೀಕು ಮಟ್ಟ ಇರುತ್ತೆ ಸರ್. ಮುಂದಿನ ತಿಂಗಳ ಒಂದನೇ ತಿಂಗಳ 10ನೇ ತಾರೀಕು 2026 ಮಟ್ಟ ಈ ಆಫರ್ ಇರುತ್ತೆ. ಅದ್ರ ಮೇಲೆ ಬಂದ್ರೆ ಆಫರ್ ಕೊಡಲ್ಲ ಸರ್. ಯಾಕಂದ್ರೆ ಗಾಡಿಗಳು ಇಷ್ಟ ಖಾಲಿ ಆಗ್ಬಿಟ್ರೆ ಈಗ ನಮ್ಗೂ ಸ್ವಲ್ಪ ಕಮಿಷನ್ ಆಗುತ್ತೆ, ದುಡಿಮೆ ಆಗುತ್ತೆ, ಹಾಕೊಡ್ಬೋದು. ಆಮೇಲೆ ಹಾಕಕ್ ಬರಲ್ಲ ಸರ್. 10ನೇ ತಾರೀಕು ಮಟ್ಟ ನಾನು ಆಫರ್ ಕೊಡ್ತೇನೆ ಸರ್. ಮುಂದಿನ ವರ್ಷ ಇದು 26 1ನೇ ತಾರೀಕು ಕೊಡ್ತೇನೆ ಸರ್. ಒಂದನೇ ತಿಂಗಳ 10ನೇ ತಾರೀಕು ಮಟ್ಟ ಆಫರ್ ಕೊಡ್ತೇನೆ. ಇಲ್ಲಿಂದ ಒಂದು 12 ದಿನ ಟೈಮ್ ಸರ್. ಅದ್ರೊಳಗೆ ಯಾರು ಬರ್ತಾರೆ ಅವ್ರಿಗೆ ನಾನು ಬೇಕಾದ್ರೆ ಪೆಟ್ರೋಲ್ ಹಾಕೊಳ್ಳಿ ಟ್ಯಾಂಕ್ ಫುಲ್ ಸರ್. ಇಲ್ಲಾಂದ್ರೆ ಒಂದು ಒಳ್ಳೆ ಹೆಲ್ಮೆಟ್ ಕೊಡಿ ಸರ್. ಸರ್ ನೋಡ್ತಿರ್ಬೋದು ನೀವು 10ನೇ ತಾರೀಕು ಲಾಸ್ಟ್ ಡೇಟ್. ಅಷ್ಟೊಳಗೆ ನೀವು ಬಂದ್ರೆ ಆಫರ್ ನೀವು ಸಿಗುತ್ತೆ ಸರ್. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್. ಇವಾಗ ಸರ್ ಇಲ್ಲಿಂದ ಮಾಡ್ಬೇಡಿ ಸರ್. ಆಕ್ಟಿವಾದಿಂದ ಫಸ್ಟ್ ಗಾಡಿ ಇದೆ ಸರ್. ಸರ್ ಏನ್ ಮಾಡ್ಲು ಸರ್? ಸರ್ ಇದು 2019ನೇ ಮಾಡ್ಲು. 19ನೇ ಮಾಡ್ಲು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಡಿಜಿಟಲ್ ಮೀಟರ್ ಬರುತ್ತೆ. ಇದು ಟಾಪ್ ಎಂಡ್ ಮಾಡ್ಲಿ ಸರ್. LED ಎಲ್ಲ ಬಲ್ಬ್ ಬರುತ್ತೆ. ಎಲ್ಲ ಒರಿಜಿನಲ್ ಪೈಂಟ್, ಎಕ್ಸ್ಟ್ರಾ ಫಿಟ್ಟಿಂಗ್, ಮಿರರ್ ಎಲ್ಲ ಇದೆ ಸರ್. ಗಾಡಿ ಮಾತ್ರ ಸಿಂಗಲ್ ಓನರ್, ಎಲ್ಲ ಫುಲ್ ಕಂಡೀಷನ್ ಇದೆ ಸರ್ ಗಾಡಿ. ನೋಡ್ತಿರ್ಬೋದು ನೀವು ಕಂಡೀಷನ್. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಸರ್. ಇದ್ರ ಪ್ರೈಸ್ ನಾವು 63,000 ರೂಪಾಯಿ ಹೇಳಾಕತ್ತೇವೆ ಸರ್. 63. ಹಾ ಸರ್. ಇದು BS4 ಸರ್ ಗಾಡಿ. ಇದು ಕಾರ್ಪೊರೇಟರ್ ಗಾಡಿ, ಇದು ಸೆನ್ಸರ್ ಗಾಡಿ ಅಲ್ಲ ಸರ್. ಇದು ಒಂದು ಅರ್ಧ ಲೀಟರ್ ಪೆಟ್ರೋಲ್ ಹಾಕಿದ್ರು ನಿಮ್ಗೆ ಹೋಗುತ್ತೆ ಸರ್. ಈಗ ಹೊಸ ಗಾಡಿ ಬರಾಕತ್ತ ಸೆನ್ಸರ್ ಗಾಡಿ, ಅದಕ್ಕೆ ಮಿನಿಮಮ್ 2 ಲೀಟರ್ ಪೆಟ್ರೋಲ್ ಮೇಂಟೆನೆನ್ಸ್ ಮಾಡ್ಬೋದು ಸರ್. ಹ್ಞೂ ಸರ್. 2019 ಮಾಡ್ಲಿ ಸರ್. ಇದು ಗಾಡಿ ಮಾತ್ರ ಬಹಳ ಫುಲ್ ಕಂಡೀಷನ್ ಇದೆ ಸರ್. ಸರ್ ಈಗ ನಮ್ಮ ಆಡಿಯನ್ಸ್ ಈಗ ದೂರದಿಂದೆಲ್ಲ ಬರ್ತಿರ್ತಾರೆ. ನೀವೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು ಸರ್. ಸರ್ ಬರ್ಲಿ ಸರ್. ಅವರು 63 ಹೇಳಿ ಅಷ್ಟಿಗೆ ಆಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಆಮೇಲೆ ಗಾಡಿ ಕ್ವಾಲಿಟಿ ನೋಡ್ಲಿ ಸರ್. ಅವರು ಎಲ್ಲ ಹತ್ರ ಅಡ್ಡಾಡ್ಕೊಂಡ್ ಬಂದಿ ನಮ್ ಗಾಡಿ ನೋಡ್ಲಿ, ಅಲ್ಲೂ ನೋಡ್ಲಿ. ಕಂಡೀಷನ್ ನಮ್ಮ ಹತ್ರ ಇರ್ತಾವ ಸರ್. ಒಂದ್ 2,000 ರೂಪಾಯಿ ರೇಟ್ ಜಾಸ್ತಿನೇ ಸರ್ ನಮ್ಮ ಹತ್ರ. ಅಂದ್ರೆ ಗಾಡಿ ಕ್ವಾಲಿಟಿ ಕೊಡ್ತೇವೆ ಸರ್. ಅವ್ರಿಗೆ ಗಾಡಿ ಮಾತ್ರ ನೆನೆಸ್ಬೇಕು ಸರ್. ಅಂತ ಗಾಡಿ ಕೊಡ್ತೇವೆ ನಾವು. ತಗೊಂಡು ಕೂಡಲೇ ರಿಪೇರಿ ಮಾಡ್ಕೊಂಡ್ ಕುಂತ್ರ ನಾ ಗಾಡಿ ಕೊಡಲ್ಲ ಸರ್. ಈಗ ನಾವು ಮಾಡಾಕತ್ತಿ 35 ವರ್ಷ ಸರ್. ಈಗ ನನ್ಗೆ 50 ವರ್ಷ ಸರ್. ಈಗ 15 ವರ್ಷಕ್ಕೆ ನಾವು ವ್ಯಾಪಾರಕ್ಕೆ ಬಂದಿಲ್ಲ ಸರ್ ಈ ಗಾಡಿಗಳಿಗೆ. 35 ವರ್ಷ ಮಾಡಾಕತ್ತಿ. ಯಾವ ಹೆಸರು ಮಾತ್ರ ಗಳಿಸ್ಕೊಂಡಿಲ್ಲ, ಹೆಸರು ಗಳಿಸೇವಿ. ಒಳ್ಳೆ ಗಾಡಿ ಕೊಡ್ತೇನೆ ಸರ್. ಅವ್ರಿಗೆ ತಗೊಂಡು ಅವ್ರು ದುಡ್ಡು ಕೊಟ್ಟಿರ್ತಾರೆ, ನೆನೆಸ್ಬೇಕು ಸರ್. ಕಸ್ಟಮರ್ ತಗೊಂಡೋಗಿ ನಮ್ಗೆ ಶಾಪ್ ಆಗ್ಬಾರ್ದು ಸರ್. ಶಾಪ್ ಹಾಕಿದ್ರೆ ನಮ್ಗೆ ಒಳ್ಳೇದಾಗಲ್ಲ, ನೆನೆಸ್ಬೇಕು ಸರ್ ಅವರು. ಇದು ಆಕ್ಟಿವಾ 2024 ಮಾಡಲ್ 125cc. ಆಕ್ಟಿವಾ 125cc 24ನೇ ಮಾಡಲ್ ಗಾಡಿ. ಈ ಹೊಸ ಗಾಡಿ ನೀವು ಶೋರೂಮ್ ತಗೊಂಡ್ರೆ 1,20,000 ಮೇಲೆ ಇದೆ ಸರ್. ಈ ಗಾಡಿ ಕಿಲೋಮೀಟರ್ ಬರೀ 10,000 ಓಡಿದೆ. ಸಿಂಗಲ್ ಓನರ್. ಈ ಗಾಡಿನ ಪ್ರೈಸ್ 90,000 ರೂಪಾಯಿ ಹೇಳಕತ್ತೇವೆ ಸರ್. ಅಲ್ಲಿಗೆ ಎಷ್ಟು ಕಮ್ಮಿ ಸರ್? 1,20 ಇಟ್ಕೊಳ್ರಿ ಬರೀ ಸಾಕು. 30,000 ರೂಪಾಯಿ ಉಳಿಯಾಕತ್ತೇವೆ ಸರ್ ಈ ಗಾಡಿಗೆ.
ಶೋರೂಮ್ ಇಂದ ನಮ್ಗೆ 30,000 ಅವ್ರು ಬರ್ಲಿ ನನ್ನ ಕೈಲಿಂದ ಎಷ್ಟಾಗುತ್ತೆ ಇನ್ನ ಸ್ವಲ್ಪ ಪಾರ್ಟಿ ಹತ್ರ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡುತ್ತೇನೆ ಸರ್. ಹೌದು ಸರ್. 2024ನೇ ಮಾಡಲು ಸಿಂಗಲ್ ಓನರ್, 10,000 ಕಿಲೋಮೀಟರ್ ಓಡಿ ಸರ್. ಒರಿಜಿನಲ್ ಪೇಂಟ್ ಸರ್, ಎಲ್ಲೋ ಒಂದು ಸ್ಕ್ರಾಚ್ ಇಲ್ಲ ಗಾಡಿ. ಹೌದು ಸರ್. ಒಳ್ಳೆ ಮೇಂಟೆನೆನ್ಸ್ ಇದೆ ಗಾಡಿ. ಎಷ್ಟು ನೋಡ್ತಿರ್ಬೋದು ನೀವು, ಹೊಸ ಶೋರೂಮ್ ಅಲ್ಲಿ ಹೆಂಗಿರುತ್ತೆ ಹಂಗಿರುತ್ತೆ ಗಾಡಿ, ಕ್ರಾಚ್ ಇಲ್ಲ ಯಾವ್ದಿಲ್ಲ ನೋಡ್ತಿರ್ಬೋದು ನೀವು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸರ್ ಇದ್ರಾಗ ಹೆಚ್ಚು ಕಡಿಮೆ ಮಾಡ್ತೀರಾ? ಮಾಡ್ತೇನೆ ಸರ್, ಬರ್ಲಿ ನನ್ನ ಕೈಲಿಂದ ಎಷ್ಟಾಗುತ್ತೆ ವಾಪಸ್ ಅಂತ ಕಳ್ಸಲ್ಲ ಸರ್. ಈಗ ಅವ್ರಿಗೆ 30,000 ಬಿಟ್ಟು ಅವ್ರು ಕೊಡಕತ್ತಾರೆ ಕಸ್ಟಮರ್, ನಾ ಇನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರಿಗೆ ಮುಗಿಸ್ಕೊಡ್ತೇನೆ ಸರ್ ವ್ಯಾಪಾರ. ಅವ್ರು ಯಾವ ಊರಿನ ಬಗ್ಗೆ ಕೊಟ್ಕೊಳಿಸ್ತೇನೆ ಗಾಡಿ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಸರ್ ಅವರು ಲೋನಿಗೆ ಬರ್ತಾರೆ ಅಂದ್ರೆ ನಮ್ದು IDFC ಬ್ಯಾಂಕ್ ಇದೆ ಸರ್ ಸದ್ಯ. ಈಗ ಇದು ಬೈಕ್ ಬಜಾರ್ ಅಂತ ತೋರಿಸಿರಿ, ಇವ್ರದ್ದು ಇತ್ತು ಸರ್. ಇನ್ನ ಈಗ ಬೈಕ್ ಬಜಾರ್ ಇತ್ತು, ಅವ್ರು ನಿಲ್ಸಾರ ಸರ್. ಇವರು ಒಂದು 15 ದಿನದಲ್ಲಿ ಇವರು ಲೋನ್ ಚಾಲೂ ಮಾಡ್ತಾರೆ. ಆಮೇಲೆ IDFC ಬ್ಯಾಂಕ್ ಐತೆ ನೋಡಿ ಸರ್, ಇವ್ರದ್ದು ಐತೆ ಸರ್ IDFC ಬ್ಯಾಂಕ್. ಇವರು ನಂದೀಶ್ ಅಂತ ಇದಾರೆ ನಮ್ಮ ಫ್ರೆಂಡ್, ಒಳ್ಳೆ ಹುಡುಗ ಸರ್. ಲೋನ್ಗೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಅಂದ್ರೆ ಕಸ್ಟಮರ್ ಪರ್ಫೆಕ್ಟ್ ಚೆನ್ನಾಗಿರ್ಬೇಕು ಸರ್. ಅವ್ರು ಸಿವಿಲ್ ಸ್ಕೋರ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಏನಿದೆ ಒಂದು 60 ಕಿಲೋಮೀಟರ್ ಒಳಗಿರೋ ಸರ್, 60 ಕಿಲೋಮೀಟರ್ ಹೊರಗಡೆ ಅವ್ರು ಕೊಡಲ್ಲ ಲೋನ್. ಅವ್ರ ಮ್ಯಾನೇಜರ್ ಇದಾರೆ ಇನ್ನೊಬ್ರು ಕಿರಣ್ ಸರ್ ಅಂತ, ಅವರು ಒಳ್ಳೆ ಬಹಳ ಸಪೋರ್ಟ್ ಮಾಡ್ತಾರೆ ನಮ್ಗೆಲ್ಲ. ಬೇಕಾದ್ರೆ ಅವ್ರು IDFC ಬ್ಯಾಂಕ್ ನಲ್ಲಿ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಆಮೇಲೆ ಲೋನ್ ಗಾಢ ಆಗುತ್ತೆ ಸರ್. ಬೆಳಿಗ್ಗೆ ಅವ್ರು 10 ಗಂಟೆಗೆ ಎಲ್ಲ ಡಾಕ್ಯುಮೆಂಟ್ ತಗೊಂಬಂದ್ರೆ ಸಾಯಂಕಾಲ ಅವ್ರಿಗೆ 5-6 ಗಂಟೆಗೆ ಗಾಡಿ ಡೆಲಿವರಿ ಕೊಡ್ತೇವೆ ಸರ್. ಈ ಗಾಡಿಗೆ ನೀವು ಕೇಳಿದ್ರೆ ಸರ್ ಡೌನ್ ಪೇಮೆಂಟ್ ಅಂತ, ಈ ಗಾಡಿ ಒಂದು 30,000 ಡೌನ್ ಪೇಮೆಂಟ್ ಮಾಡ್ಲಿ ಸರ್, ಒಂದು 60,000 ರೂಪಾಯಿ ಲೋನ್ ಆಗಿಸ್ಕೊಡ್ತೇನೆ. ಬಡ್ಡಿ ಕಮ್ಮಿ ಸರ್ ಇವ್ರದ್ದು IDFC ಬ್ಯಾಂಕ್ ನಲ್ಲಿ. ಅವ್ರ ಹತ್ರ ನಾನು ಮಾಡಿಸ್ಕೊಡ್ತೇನೆ ಸರ್. ನೆಕ್ಸ್ಟ್ ಸರ್ ಬುಲೆಟ್ ಸರ್. ಇದು ಎನ್ಫೀಲ್ಡ್ ಎಷ್ಟೇ ಮಾಡುದು ಸರ್? ಇದು ಇನ್ಫೀಲ್ಡ್ ಕ್ಲಾಸಿಕ್ ಸರ್. ಇದು ಕ್ಲಾಸಿಕ್ ಎಲ್ಲ ಗಾಡಿ ನೋಡಿ ಸರ್, ಪೈಂಟ್ ಆಗಿದೆ ಎಲ್ಲ ಪೂರ್ತಿ ಪೈಂಟ್ ಆಗೈತೆ. ನಿಕ್ಕಲ್ ಟೈರ್ಗಳು ರಿಮ್ಗಳು ಎಲ್ಲ ಪೂರ್ತಿ ಚೆಕ್ ಮಾಡ್ಕೊಳ್ಳಿ ಸರ್. ಎಲ್ಲ ಫುಲ್ ರೆಡಿ ಮಾಡ್ಯಾರ. ಒಂದು 30-35 ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಸರ್ ಗಾಡಿಗೆ. ನಿಕ್ಕಲ್ ಕ್ರೋಮಿಯಮ್ ಪೈಂಟ್ ಎಲ್ಲ ಮಾಡ್ತಾರೆ ಸರ್. ಇದು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್, 1 ವರ್ಷದ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2014 11ನೇ ತಿಂಗಳ ಗಾಡಿ, ಸಿಂಗಲ್ ಓನರ್, ಒಬ್ಬರೇ ಯೂಸ್ ಮಾಡಿರೋ ಗಾಡಿ ಸರ್. ಇದ್ರ ನಾವು ಪ್ರೈಸ್ 1,50,000 ರೂಪಾಯಿ ಹೇಳಕತ್ತಾವ. ಯಾಕಂದ್ರೆ ಈಗ ಅಂತ ಗಾಡಿ ತಗೊಂಡಾಗ 120-125 ಇರ್ತಾವ ಸರ್. ಗಾಡಿಗೆ ಖರ್ಚೆ ಮಾಡ್ಯಾರ 30,000 ರೂಪಾಯಿ. ಅದಕ್ಕೋಸ್ಕರ ನಾವು 1.5 ಹೇಳಕತ್ತೀವಿ. ನನ್ನ ಕೈಲಿಂದ ಎಷ್ಟಾಗ್ತದೆ ಬರ್ಲಿ, ಅದ್ರ ಸ್ವಲ್ಪ ಹೆಚ್ಚು ಕಮ್ಮಿ ನಾನು ವ್ಯಾಪಾರ ಮುಗಿಸ್ಕೊಡ್ತೇನೆ ಸರ್. ಇದನ್ನು ಸಿಂಗಲ್ ಓನರ್ 2014 11ನೇ ತಿಂಗಳ ಗಾಡಿ ಸರ್. ಹಾ, ಎಲ್ಲ ಪೂರ್ತಿ ಓರಿಯಲ್ ಸರ್. ಗಾಡಿ ಪೂರ್ತಿ ನೀಟ್ನೆಸ್ ಕಂಡೀಷನ್ ಮಾಡ್ತೇನೆ. ಎಷ್ಟು ನೋಡ್ತಿರ್ಬೋದು ನೀವು, ಎಷ್ಟು ಕಂಡೀಷನ್ ಇದೆ ಅಂತಂದು. ಟೈರ್ ನೋಡ್ತಿರ್ಬೋದು ನೀವು, ಟೈರ್ ಚೇಂಜ್ ಆಗಿದಾವ ಅದೇ ಸರ್? ಸರ್ ಇಲ್ಲ ಸರ್, ಚೇಂಜ್ ಆಗಿರ್ತಾವ ಟೈರ್ಗಳೆಲ್ಲ, ಚೇಂಜ್ ಮಾಡಿ ಸರ್ ಟೈರ್ ಎಲ್ಲ. ಯಾಕಂದ್ರೆ 2014 ಮಾಡಲಲ್ಲ, ಟೈರ್ ಎಲ್ಲ ಚೇಂಜ್ ಆಗಿರ್ತವೆ. ಗಾಡಿ ಮಾತ್ರ ಸೀಲ್ಡ್ ಇಂಜಿನ್ ಸರ್, ಇಂಜಿನ್ ಸೀಲ್ಡ್ ಇದೆ ಗಾಡಿದು. ಚೈನೀಸ್ ಪ್ಯಾಕೆಟ್ ಆಗ್ಲಿ, ಬ್ರೇಕ್ ಲೈನರ್ ಆಗ್ಲಿ, ಮುಂದೆ ಬ್ರೇಕ್ ಲೈನರ್ ಆಗ್ಲಿ ಎಲ್ಲ ಪೂರ್ತಿ ಓರಿಯಲ್ ಆಗಿದೆ ಸರ್ ಗಾಡಿ. ಅವ್ರು ಏನು ಮಾಡ್ಸಂಗಿಲ್ಲ, ತಗೊಂಡೆ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡ್ಬೇಕು. ಇಂಜಿನ್ ಆಯಿಲ್ ಚೇಂಜ್ ಮಾಡಿಸೇವಿ, ಎಲ್ಲ ಫುಲ್ ಕಂಡೀಷನ್ ಸರ್ ಗಾಡಿ. ಸರ್ ಇದು ಎಷ್ಟನೇ ಮಾಡಲು ಸರ್? ಇದು CB ಶೈನ್ ಸರ್. ಇದು 2018ನೇ ಮಾಡಲು. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಸರ್ ಗಾಡಿ. ಯಾವ ಸೆಕೆಂಡ್ ಓನರ್ ನಮ್ಮ ಹತ್ರ ಇಲ್ಲ, ಎಲ್ಲ ಸಿಂಗಲ್ ಓನರ್ ಇದಾವೆ ಇವು. ಸಿಂಗಲ್ ಓನರ್. ಅದ್ರ ಒಂದ್ ಗಾಡಿ ಮಾತ್ರ ಹೇಳ್ತೀನಿ, ಇದನ್ನ ಹೇಳ್ತೇನೆ ಸರ್. ಇದನ್ನು ಸಿಂಗಲ್ ಓನರ್, 2018 ಇನ್ಸೂರೆನ್ಸ್ ರನ್ನಿಂಗ್ ಇದೆ ನಿಮ್ಗೆ. ಇದು BS4 ಗಾಡಿ, ಕಾರ್ಪೊರೇಟ್ ಗಾಡಿ ಸರ್. ಹಳ್ಳಿಗಳಿಗೆ ಗೊತ್ತಾಗಲ್ಲ ಸರ್ BS4 ಏನು BS6 ಏನು ಅಂತ. ಏನಪ್ಪ 18 ಮಾಡ್ಲಿ ಇಷ್ಟೇ, ಈ ಸ್ವಲ್ಪ ಡಿಮ್ಯಾಂಡ್ ಆಗ್ಯ ಸರ್. ಈ ಕಸ್ಟಮರ್ ಕೊಡೋರು ಸ್ವಲ್ಪ ಡಿಮ್ಯಾಂಡ್ ಕೊಡ್ತಾರೆ. ಏನ್ ಸರ್ ನಮ್ ಗಾಡಿ ಎಲ್ಲ ಡಿಮ್ಯಾಂಡ್ ಆಗ್ಬಿಟ್ಟ ಅಂತಾರೆ, ಅವರೇ ಹೇಳ್ಬಿಡ್ತಾರೆ. 2018 ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು 60,000 ರೂಪಾಯಿ ಹೇಳಕತ್ತೇವೆ ನಾವು ಪ್ರೈಸ್. ಇದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಮುಗಿಸ್ಕೊಡ್ತೇನೆ ಸರ್ ವ್ಯಾಪಾರ. 2018 ಮಾಡಲಿ ಸರ್. ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಸರ್ ಇದಕ್ಕೊಂದು ನೀವು ಒಂದು 25,000 ಮಾಡಿದ್ರೆ ಒಂದು 30,000 ಲೋನ್ ಕೊಡಿಸ್ತೇನೆ ಸರ್. 60,000 ವ್ಯಾಪಾರ ಹೇಳಿ ಅದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 25,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿನೂ ಕೊಡಿಸ್ತೇನೆ ಸರ್. ಹಾ ಸರ್. ಇದು TVS ಜುಪಿಟರ್ 125cc ಸರ್. ಇದು ಡಿಸ್ಕ್ ಬ್ರೇಕ್, ಮ್ಯಾಗ್ವಿಲ್, ಇದನ್ನು ಟಾಪ್ ಎಂಡ್ ಮಾಡ್ಲಿ ಸರ್ ಗಾಡಿ. ಇದನ್ನು ಗಾಡಿ ನಿಮ್ಗೆ ಏನಿದ್ರು ಒಂದು 25 ಮೇಲೆ ಇರೋದು ಹೊಸ ಗಾಡಿ. 25 ಮೇಲೆ ಮಾಡ್ಲಿ. 2023 2028 ಮಟ್ಟ ಇನ್ಸೂರೆನ್ಸ್ ಸಿಗುತ್ತೆ ಸರ್. ಇದ್ರ ನಾವು ಪ್ರೈಸ್ 73,000 ರೂಪಾಯಿ ಹೇಳಿ ಸರ್. 73 ಹೇಳಿ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಮುಗಿಸ್ಕೊಡ್ತೇನೆ ಸರ್. ಗಾಡಿ ಮಾತ್ರ ಫುಲ್ ಕಂಡೀಷನ್ ಇದೆ ಸರ್. ಇದು KTM RC ಸರ್. ಇದು 2022 ಡಿಸೆಂಬರ್ 23 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ಕಿಲೋಮೀಟರ್ ಬಂದು ನಿಮ್ಗೆ 14,500 ಓಡಿದೆ.
ಎಷ್ಟು ಹೇಳಿ 16,000. 14,500. 15 ಇಟ್ಕೊಳ್ಳಿ, 15,000 ಹೊಡಿದೆ. ಇದನ್ನ ಎಲ್ಲ ಪೂರ್ತಿ ಓರಿಯಲ್ ಆಗುತ್ತೆ ಗಾಡಿ. ಹಾ ಸರ್. ಇದ್ರ ಪ್ರೈಸ್ ನಾವು 1,35,000 ಹೇಳಕತ್ತೀವಿ. 1,35,000. ಹೊಸ ಗಾಡಿ ಬಂದಿದ್ರೆ 2.5 ಲಕ್ಷ ಇದೆ ಸರ್. ಹೌದು ಸರ್, ಹೌದು. RC 125 ಸರ್. ಇದು 120. ಸಿಂಗಲ್ ಓನರ್ ಗಾಡಿ. 1,35,000 ಹೇಳ್ತೀನಿ. ಎದ್ರ ಬದಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಇದನ್ನ ವ್ಯಾಪಾರ. ಆಯ್ತು ಸರ್, ಆಯ್ತು. ಇಷ್ಟ ಮಾಡಲು ಸರ್. ಸರ್ ಇದು SP ಶೈನ್ ಸರ್. ಇದು ಇಷ್ಟೆಲ್ಲ ನೋಡಿದ್ರೆ CB ಶೈನ್ ಸರ್, ಅದು ಒಳಗಿರೋದು. ಇದು SP ಶೈನ್. ಇದು ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ. ಇದೆಲ್ಲ ಕಮ್ಮಿಗೆ ಕೊಡಿಸಿ. ಅದು 18 60 ಹೇಳಿದ್ವಲ್ಲ ನಿಮ್ಗೆ. ಇದು 21 ಸರ್. ಇದು 21 ನಿಮ್ಗೆ 63,000 ಹೇಳ್ತೇವೆ. ಇದು ಮಾಡ್ಲಿ ಗಾಡಿ. ಇದು ಡಿಸ್ಕ್ ಬ್ರೇಕ್ ಬರುತ್ತೆ ನಿಮ್ಗೆ, ಡಿಜಿಟಲ್ ಮಿನಿಟ್ ಬರುತ್ತೆ. ಅದಕ್ಕೆ ಏನು ವ್ಯತ್ಯಾಸ ಸರ್? ಇದು BS6 ಸರ್. ಇದು ಇದಕ್ಕೆ ಒಂದು 2 ಲೀಟರ್ ಪೆಟ್ರೋಲ್ ಯಾವತ್ತು ಇಟ್ಟಿರ್ಬೇಕು ಗಾಡಿಯಾಗೆ. ಅದಕ್ಕೆ ಅರ್ಧ ಲೀಟರ್ ಹಾಕೊಂಡು ಹೋಗಿ ಬರ್ಬೋದು. ಇದೆಲ್ಲಾದ್ರೂ ನೀವು ಮೆಕ್ಯಾನಿಕ್ಗಳು ಎಲ್ಲ ರೆಡಿ ಮಾಡ್ತಾರೆ ಸರ್, ಹಳ್ಳಿ ಒಳಗೆಲ್ಲ. ಇದೆಲ್ಲ ಶೋರೂಮ್ ಅಲ್ಲೇ ಮಾಡಿಸ್ಬೇಕು. ಸೆನ್ಸರ್ ಗಾಡಿಗಳು ಸರ್, ಅದಕ್ಕೆ ಶೋರೂಮ್ ಮೇಂಟೆನೆನ್ಸ್ ಮಾಡಬೇಕು. ಹೊರಗಡೆ ಅಂದ್ರೆ ಚೈನೀಸ್ ಪ್ಯಾಕೆಟ್ ಟೈರ್ ಎಲ್ಲ ಹಾಕ್ಕೊಡ್ತಾರೆ ಹೊರಗಡೆ, ಸಾಕಾದವರೆಲ್ಲ ಕೆಲಸ. ಇಂಜಿನ್ ಸೆನ್ಸರ್ ಏನು ಬಂದ್ರೆ ಶೋರೂಮ್ ಹೋಗ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಇದು ರೇಟ್ ನಾವು ಕಮ್ಮಿನೇ ಹೇಳ್ಬಿಡ್ತೇವೆ. 63,000 ರೂಪಾಯಿ ಹೇಳಕತ್ತೀವಿ. 2021 ಮಾಡಲು ಸಿಂಗಲ್ ಓನರ್. ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಲಿ ಮುಗಿಸ್ಕೊಡ್ತೇನೆ ಸರ್. ಇದು ಎಷ್ಟು ಮಾಡಲು ಸರ್? ಇದು ಡೂಕು 2022 ಮಾಡಲು ಸರ್. 2022 200 ಸರ್. ಇದು 200 22 ಮಾಡಲು ಸಿಂಗಲ್ ಓನರ್. 1,65,000 ರೂಪಾಯಿ ಹೇಳಕತ್ತೇವೆ ವ್ಯಾಪಾರ. 1,65,000 ಹೇಳಕತ್ತೇವೆ. ಹೊಸ ನಿಮ್ಗೆ ಏನು 2.5 ಮೇಲೆ ಸರ್. 280 290 3 ಲಕ್ಷದ ಮಟ ಇದು ಗಾಡಿ. ಇದು ಅದು ಇದು 165 ಹೇಳಕತ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ. ಆಮೇಲೆ ಅವ್ರಿಗೆ ಏನೋ ಡೌಟ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಬರ್ಲಿ. ಎಲ್ಲಾ ಗಾಡಿಗಳು ಯಾಕೆ ತಗೊಂಡು ಚೆಕ್ ಮಾಡ್ಕೊಂಡು ಹೋಗಿಲ್ಲ ಸರ್. ನಾವು ಟ್ರೈಲ್ ಕೊಡ್ತೇವಿ, ಬರ್ಲಿ. ಅವರು ವ್ಯಾಪಾರ ಕುಂತ ಟ್ರೈಲ್ ಕೊಡ್ತೇವೆ. ಅವ್ರು ಇಷ್ಟ ಆದ್ರೆ ದುಡ್ಡು ಕೊಡ್ಲಿ, ಇಲ್ಲಿ ಬೇಡ ಸರ್, ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ಲಿ. ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿ ಹೋಗ್ಲಿ ಸರ್. ಇದು ಎಕ್ಸ್ಪಲ್ಸ್ ಸರ್. ಇದು ಎಕ್ಸ್ಪಲ್ಸ್ 200. ಇದು 2022 ಮಾಡಲಿ ಸರ್. ಇದು ಒಂದು 17,000 ಓಡಿದೆ ರನ್ನಿಂಗ್ ಗಾಡಿ. 17,000 ಓಡಿದೆ. ಇದು 1,15,000 ರೂಪಾಯಿ ಹೇಳಕತ್ತೇವೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಬಂದ್ರೆ ಸರ್. ಇದನ್ನು ಫೈನಲ್ ಮಾಡೋಣಂತೆ ಸರ್. ಅವರು ಈಗ ಗಾಡಿಯನ್ಸ್ ಈಗ ನಂಬಿಕೆ ಬರ್ತಾರೆ ಸರ್. ಅವರಿಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು ಸರ್. ಮಾಡ್ಕೊಡ್ತೇನೆ ಸರ್. ಆಮೇಲೆ ಅವ್ರ ನಂಬಿಕೆಯಿಂದ ಬಂದೆ ಸರ್. ಮೊನ್ನೆ ಬಾದಾಮಿ ಸರ್ ಎಸ್ಪೆಷಲ್ ವ್ಯಾಪಾರ ಮಾಡಿದ್ವಿ. ಅವ್ರ ಬೇರೆ ಫೋಟೋ ನೋಡಿ, ನಮ್ ಮುಖ ನೋಡಿ, ನಿಮ್ ಮುಖ ನೋಡಿ ಸರ್. ನಮ್ ಮುಖ ನಿಮ್ ಮುಖ ನೋಡಿ ಕ್ಯಾಶ್ ಎಲ್ಲ ಹಾಕಿದ್ರು ಸರ್. 72,000 ರೂಪಾಯಿ ದುಡ್ಡು ಹಾಕಿದ್ರು. ಆಮೇಲೆ ಬಂದ್ ಗಾಡಿ ಸರ್. ಅವರು ಅಷ್ಟೇ ಗ್ಯಾರಂಟಿ ಗಾಡಿ ಇರ್ತಾವ ಸರ್ ನಮ್ಮ ಹತ್ರ. ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಅವ್ರ ಹೆಸರು ಪಕ್ಕ ಮಾಡ್ಕೊಡ್ತೇವೆ. ಸತಾಯಿಸಲ್ಲ ಸರ್ ಡಾಕ್ಯುಮೆಂಟ್ ಗೆ. ನಮ್ಗೆ RTPS ನಲ್ಲಿ ಅವ್ರು ಸತಾಯಿಸಿದ್ರೆ ಒಂದ್ 15 ದಿನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಯಾಕಂದ್ರೆ ಕರೆನ್ಸಿ ಇರಲ್ಲ, KMS ಇರಲ್ಲ, ಕಾರ್ಡ್ ಸ್ಟಾಕ್ ಇರಲ್ಲ. ಹಂಗಾಗಿ ಏನ್ ಅಲ್ಲಿ ತೊಂದ್ರೆ ಆದ್ರೆ ಇಲ್ಲೊಂದ್ 15-20 ದಿನ ಲೇಟ್ ಆಗೋದು ಅಷ್ಟೇ. ನಾವ್ ಏನ್ ಇರ್ತೇವೆ ಆ ಟೈಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸಿ ಕೊಡಿಸ್ಬಿಡ್ತೇವೆ ಸರ್. ಡಾಕ್ಯುಮೆಂಟ್ ಎಲ್ಲ ಪಕ್ಕ ಕೊಡ್ತೇವೆ ಸರ್. 2017 11ನೇ ತಿಂಗಳ ಗಾಡಿ, 1 ತಿಂಗಳ ಕಮ್ಮಿ ಸರ್ 18ಗೆ. ಈ ಗಾಡಿ ಬಹಳ ಜನ ಕೇಳಕತ್ತಾರ ಸರ್. ಈಗ ನಮ್ಗೂ ಅವ್ರಿಗೆ ಏನೊಂದ್ 3-4 ಡಿಫ್ರೆನ್ಸ್ ಆಗತೈತಿ. ಈ ಗಾಡಿ ನಾವು 55,000 ರೂಪಾಯಿ ಹೇಳಕತ್ತೀವಿ. 50 ಮಟನು 48-50 ಕೇಳ್ಯಾರೆ. ಅಂದ್ರೆ ಅವ್ರಿಗೆ ಲೋನ್ ಆಗಿಲ್ಲ ಸರ್ 17 ಅಂತ. ಅದಕ್ಕೋಸ್ಕರ ಯಾರು ಕ್ಯಾಶ್ ತಗೊಂಡ್ಬಂದ್ರೆ 55 ಹೇಳಕತ್ತೀವಿ. ಫೈನಲ್ ಸರ್. ಅದ್ರಾಗ ಏನ್ ಬಾರ್ಗಿಂಗ್ ಇಲ್ಲ. ಒಂದ್ 50,000 ರೂಪಾಯಿ ಮುಗಿಸ್ಕೊಟ್ಬಿಡ್ತೇನೆ ಸರ್. ಈ ಗಾಡಿ 17 ಡಿಸೆಂಬರ್. ಇನ್ಶೂರೆನ್ಸ್ ರನ್ನಿಂಗ್ ಐತಿ. ಸಿಂಗಲ್ ಓನರ್. ಲಾಸ್ಟ್ ಎಷ್ಟು ಹೇಳಿದ್ರು? ಒಂದ್ 50,000 ರೂಪಾಯಿ ಮುಗಿಸ್ಕೊಡ್ತೇನೆ ಸರ್. ಬರ್ಲಿ ಸರ್. 20,000 ಕಮ್ಮಿ ಮಾಡಿ 49 ಕೊಡಿಸ್ಬಿಡ್ತೇನೆ ಸರ್. ಏನ್ ಕಮ್ಮಿ ಆಗಲ್ಲ ಸರ್. ಮತ್ತೆ ಇದು ಫೈನಲ್ ರೇಟ್. ಇದು 49 ಕೊಡಿಸ್ತೇನೆ. 2017 ಸಿಂಗಲ್ ಓನರ್. ಇದು ಪ್ಯಾಷನ್ ಪ್ಲಸ್ ಸರ್. ಇದು 24 ಮಾಡಲಿ ಸರ್. 24ನೇ ಮಾಡಲು. 1 ವರ್ಷದ ಗಾಡಿ ಬರೇ. 1 ವರ್ಷದ. ಇದು ಒಂದು 12-13 ಓಡಿ ಸರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಹೊಸ ಗಾಡಿ 1,05,000 ಸರ್. 1,05,000 ಐತಿ. ನಾ 35,000 ಬಿಟ್ಟು ಕೊಡ್ತೇನೆ ಸರ್ ಗಾಡಿ. ಒಂದೇ ವರ್ಷಕ್ಕೆ 30,000 70,000 ರೂಪಾಯಿ ಕೊಡಿಸ್ತೀನಿ ಗಾಡಿ. ಬರೀ 70,000 ರೂಪಾಯಿ. ಅಲ್ಲಿ 35,000 ಉಳಿ ಸರ್ ಅವ್ರಿಗೆ. ಆಮೇಲೆ ಹೆಲ್ಮೆಟ್ ಫ್ರೀ ಕೊಡಿಸ್ತೀನಿ. ಬೇಡ ನನ್ಗೆ ಹೆಲ್ಮೆಟ್ ಅಂದ್ರೆ ಟ್ಯಾಂಕ್ ಫುಲ್ ಮಾಡಿ ಕಳಿಸ್ತೇನೆ ಸರ್. ಹಾ ಸರ್. ಇನ್ಶೂರೆನ್ಸ್ ಎಲ್ಲ ನಿಮ್ಗೆ 29 ಮಟ್ಟ ಇನ್ಶೂರೆನ್ಸ್ ಐತಿ. ಸರ್. ಆಮೇಲೆ ಇನ್ನ ಸರ್ ನೀವು ಎಲ್ಲಾರು ನಮ್ ಕರ್ನಾಟಕ ಜನತೆಗೆ ಏನ್ ಕೇಳ್ಕೊಂತಾನಪ್ಪ ಅಂದ್ರೆ, ಹುಡುಗ ಬಳೆ ಹುಡುಗ ನಮ್ಮ ಪ್ರಜ್ವಲ್ ಅಂತ ಬಹಳ ಕಷ್ಟ ಪಡಾಕತ್ತಾನೆ. ಅವ್ರೆಲ್ಲ ನೀವು ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಇವ್ ಚಾನಲ್ಗೆ. ಅವ್ರು ಬೆಳೆ ಹುಡುಗ, ಇವ್ನು ಸ್ವಲ್ಪ ಬೆಳೆಸ್ರಿ, ಒಳ್ಳೇದಾಗುತ್ತೆ ನಿಮ್ಗೆ. ನಿಮ್ಗೆ ಅವ್ನ ಮನಸ್ಸಲ್ಲಿ ಸರ್ ನಮ್ಮ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಾಕತ್ತಾನೆ, ಅವ್ನಿಗೆ ನಿಮ್ಗೇನು ಹಾರಿಸ್ತಾನೆ. ನೀವು ಅವ್ನಿಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಡಿ ಸರ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಫಾಲೋ ಮಾಡಿ, ಶೇರ್ ಮಾಡಿ ಸರ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಅಷ್ಟೇ ಬೈಕ್ ಕೊಡೋದು. ಏಪ್ರಿಲ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಸೆಕೆಂಡ್ ಓನರ್ ಆಗೈತಿ. 17,000 ಚಿಲ್ಲರ ಓಡಿದೆ. ಇದು 150cc
150cc ಈ ಗಾಡಿಯನ್ನ ಒಂದು 180 ಇರ್ಬೋದು ಸರ್ ಹೊಸದು 2,00,000 ಹತ್ತಿರ ಐತೆ. ಮೊನ್ನೆ ಹೋಗಿದ್ದೆ ಸರ್ ಹೊಸ ಶೋರೂಮ್ಗೆ, ಹಾ 180 ಚಿಲ್ಲರೆ ಐದು ಸರ್ ಇದು 150cc ಸರ್ ಇದು ಗಾಡಿ ಮಾತ್ರ ಫುಲ್ ಕಂಡೀಷನ್ ಇದೆ ಸರ್. ಇದನ್ನು ಪೂರ್ತಿ ಅದೇ ತರ ಎಲ್ಲ ಓರಿಯಲಾಗಿದೆ ಗಾಡಿ. ಏನು ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಇಷ್ಕರ್ ಬಂದ್ರೆ ಏನು ಮಾಡ್ಸಂಗಿಲ್ಲ, ಪೆಟ್ರೋಲ್ ಹಾಕೋದು ಹೊಡಿಬೇಕು ಸರ್. 2019 ಸಿಂಗಲ್ ಓನರ್ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಕೊಡ್ತೇನೆ. ಸೆಕೆಂಡ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಕೊಡ್ತೀನಿ. 2019 ಮಾಡಲು. ಇದು ನಾವು ವ್ಯಾಪಾರ ಐತಲ್ಲ 65,000 ರೂಪಾಯಿ ಹೇಳಕತ್ತೇವೆ ಸರ್. 65 ಹೇಳಕತ್ತೇವೆ. ಇದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇವೆ ಸರ್. ಈ ಸರ್ವಿಸ್ ಸೆಂಟರ್ ಎಲ್ಲ ಹೆಂಗ್ ಸರ್? ಈ ಸರ್ವಿಸ್ ಸೆಂಟರ್ ನೀವು ಬೇಕಂದ್ರೆ ಇದೆಲ್ಲ ಮೆಕ್ಯಾನಿಕ್ ಹೊರಗಡೆ ಮಾಡ್ತಾರೆ ಸರ್, ಮಾಡ್ತಾರೆ. ಆಮೇಲೆ ಇಲ್ಲಪ್ಪ ಶೋರೂಮ್ ಅಲ್ಲಿ ಮಾಡಿಸ್ಕೊಂಡ್ರೆ 15 ರೋಡ್ ನಲ್ಲಿ ಶೋರೂಮ್ ಇದೆ ಸರ್. ಅಲ್ಲಿ ಬೇಕಾದ್ರೆ ಮಾಡಿಸ್ಕೋಬಹುದು, ಶೋರೂಮ್ ಅಲ್ಲೇ ಮಾಡಿಸ್ಕೋಬಹುದು. ಇದು ಸಾಮಾನ ಬೇಕಾದ್ರೆ ಶೋರೂಮ್ ಅಲ್ಲೇ ಸಿಗ್ತಾವ ಸರ್. ಅಲ್ಲೇ ಬಿಟ್ರೆ ಒಳ್ಳೇದು, ಶೋರೂಮ್ ಅಲ್ಲೇ ಬಿಟ್ರೆ ಒಳ್ಳೇದು. ಅಲ್ಲೇ ಸಾಮಾನ ಇರ್ತಾವ, ಅವ್ರು ಯಾಕೆ ರೆಡಿ ಮಾಡ್ಕೊಡ್ತಾರೆ. ಇಲ್ಲಪ್ಪ ಅಂದ್ರೆ ಆಟೋಮೊಬೈಲ್ಸ್ ತಗೊಂಡ್ರೆ ಅವ್ರಿಗೆ ಒಂದಿನ ಆರ್ಡರ್ ಕೊಡ್ಬೇಕು, ಅವ್ರು ತರಿಸ್ಬೇಕಾದ್ರೂ ಕೊಡ್ತಾರೆ ಹೊರಗಡೆ ಅಂದ್ರು. ಹೊರಗಡೆ ಗ್ಯಾರೇಜ್ ನಲ್ಲಿ ಬಿಟ್ರೆ ಇಲ್ಲಿ ಆಟೋಮೊಬೈಲ್ಸ್ ಇದಾವೆ ಸರ್. ಈ ಗಾಡಿ ಸಾಮಾನ ಬೇಕಂದ್ರೆ ಅವರೆಲ್ಲ ಆರ್ಡರ್ ಕೊಟ್ಟು ತರಿಸ್ಕೊಡ್ತಾರೆ. ಬೇಕಾದ್ರೆ ಏನಾಗಿದ್ರೆ ರೆಡಿ ಮಾಡ್ಸ್ಕೊಂಡು ಹೊಡಿಬೋದು ಸರ್. ಸದ್ಯ ನಮ್ಮ ಹತ್ರ ಯಾವ ಸಾಮಾನು ಆಗೇನು ಹಾಕ್ಸಂಗಿಲ್ಲ, ಎಲ್ಲ ರೆಡಿ ಇದೆ, ತಗೊಂಡೋಗಿ ಯೂಸ್ ಮಾಡ್ಲಿ ಸರ್. 2019 ಸೆಕೆಂಡ್ ಓನರ್ 65 ಹೇಳಕತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. ಡೆಸ್ಟರ್ ಅಂತ ಸರ್ ಇದು ಡಾಕ್ಟರ್ ಗಾಡಿ ಸರ್. ಇದು ಅವ್ರು ಡಾಕ್ಟರ್ ಹೆಸರ ಮೇಲೆ ಇದೆ ಗಾಡಿ, ಅಂದ್ರೆ ಸೆಕೆಂಡ್ ಓನರ್ ಡಾಕ್ಟರ್ ಗಾಡಿನೇ. ಇವರು 2016 ಮಾಡ್ಲು. ಇದು ಗಾಡಿ ನಿಮ್ಗೆ ಒಂದು ಎಷ್ಟು ಒಂದು 30,000 ಚಿಲ್ಲರೆ ಹೊಡಿ ಸರ್ ಅಷ್ಟೇ. 30,000 ಹೊಡಿದೆ. 16 ಮಾಡ್ಲು, ಸೆಕೆಂಡ್ ಓನರ್ ಸರ್. ಡಾಕ್ಟರ್ದು ಫಸ್ಟ್ ಅವ್ರು ಯಾರು ಗೊತ್ತಿಲ್ಲ, ನಮ್ಮ ಹತ್ರ ಬಿಟ್ಟಾರ, ಡಾಕ್ಟರ್ ಬಿಟ್ಟಾರ ಸರ್. ಗಾಡಿ ಮಾತ್ರ ಫುಲ್ ಕಂಡೀಷನ್ ಇದೆ. 2016 ಇದನ್ನು ಇನ್ಶೂರೆನ್ಸ್ ಫುಲ್ ಇನ್ಶೂರೆನ್ಸ್ ಕಟ್ಟಾರ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸ್ ನಾವು 58,000 ರೂಪಾಯಿ ಹೇಳಕತ್ತೆ. 58 ಹೇಳಿದ್ದೀವಿ. ಅವ್ರು ಬರಲಿ, ಏನಾದ್ರೆ ನನ್ನ ಕೈಲಿಂದ ಎಷ್ಟೈತೆ ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಸರ್. 2016 ಸೆಕೆಂಡ್ ಓನರ್ 58 ಹೇಳಿದ್ರೆ ಡಾಕ್ಟರ್ ಗಾಡಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ. ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ಬೈಕ್, ಭಾರಿ ಟ್ರೆಂಡಿಂಗ್ ಸರ್ ಇದು. ಈಗ ನಮ್ಮ ಹತ್ರ ಕನಿಷ್ಠ ಇದಾವಲ್ಲ ಈ ಗಾಡಿಗಳು. ನಾನು ಇಲ್ಲಿ ಈ ನಮ್ಮ ಅಂಗಡಿಗೆ ಇಲ್ಲಿ ಬಂದ್ಮೇಲೆ ಕನಿಷ್ಠ ಒಂದು 60 ಗಾಡಿ ಮಾರೇ ಸರ್. ಇವು R15ಗಳು ಬಹಳ ಗಾಡಿ ಸೇಲ್ ಮಾಡಿ. R15 ಹೋಸಲ ನಾವು ಎಂಟಿ ಮಾಡಿದ್ವಲ್ಲ ಸರ್, ಎಂಟಿ ಇತ್ತಲ್ಲ ಅದನ್ನು ಸರ್ ನಾ ಹೇಳಿದ್ವಿ ಇಷ್ಕರ್ ಯಾರು ಫಸ್ಟ್ ಬರ್ತಾ ಅವ್ರಿಗೆ ಕೊಡ್ತೇನೆ ಅಂತ. ಆದ್ರೆ ಬಂದ್ರು ಒಬ್ಬರು ವ್ಯಾಪಾರ ಮಾಡ್ಕೊಂಡು ತಗೊಂಡ್ ಹೋಗಿ ಸರ್. ಇದು 22ನೇ ಮಾಡಲು ಸರ್. 21,000 ಓಡಿದೆ ಜೀನಿಯನ್. 2 ಟೈರ್ ಹೊಸದಾಗಿ ಸರ್. 21,000 ಓಡಿದ್ಮೇಲೆ ಸಿಂಗಲ್ ಓನರ್ ಗಾಡಿ. ಇದನ್ನು ಸಿಂಗಲ್ ಓನರ್, ಬ್ಲಾಕ್ ಕಲರ್, ಸ್ವಲ್ಪ ಲೈಟ್ ಬ್ಲಾಕ್ ಬರುತ್ತೆ ಸರ್. ಇದು ಬಹಳ ತುಂಬಾ ಚೆನ್ನಾಗಿದೆ ಗಾಡಿ. ಎಲ್ಲೂ ಬಿದ್ದಿಲ್ಲ ಸರ್, ಆಕ್ಸಿಡೆಂಟ್ ಆಗಿಲ್ಲ, ಬಿದ್ದಿಲ್ಲ. ಮ್ಯಾಟ್ ಬ್ಲಾಕ್. ಹಾ ಸರ್, ಮ್ಯಾಟ್ ಬ್ಲಾಕ್ ಸರ್. ಇದು ಒಳ್ಳೆ ಗಾಡಿ ಸರ್. V4 ಸರ್. ಇದು V4 ಇದು V3 ಬರುತ್ತೆ. ಇದು V4 ಸರ್. ಇದು V4 ನಲ್ಲಿ ರೇಟ್ ಜಾಸ್ತಿ ಸರ್ ನಿಮ್ಗೆ ಗಾಡಿ ಶೋರೂಮ್ ನಲ್ಲಿ. V3 ಅಂದ್ರೆ ಸ್ವಲ್ಪ ಕಮ್ಮಿ ಸಿಗುತ್ತೆ. ಈ ಗಾಡಿ ರೇಟ್ ನಾವು 1,50,000 ರೂಪಾಯಿ ಹೇಳಕತ್ತೇವೆ. 1,50,000 ರೂಪಾಯಿ 22ನೇ ಮಾಡ್ಲು. ಬರ್ಲಿ, ಅವ್ರ ರೇಟ್ ಕೇಳಿ, ಕಸ್ಟಮರ್ ಹತ್ರ ಮಾತಾಡಿ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಕೊಡಿಸ್ತೇವೆ ಸರ್. ಗಾಡಿ ಮಾತ್ರ ಫುಲ್ ಕಂಡೀಷನ್ ಇದೆ ಸರ್. ಎಲ್ಲದಕ್ಕೂ ಆಫರ್ ಇದೆ ಸರ್. ಎಲ್ಲ ಗಾಡಿ ಆಫರ್ ಸರ್. ನಾ ಏನ್ ಹೇಳೀನಿ, ಮುಂದಿನ ವರ್ಷ 26 ಇಸ್ವಿ ಬರಾಕತ್ತೈತಿ. 1ನೇ ತಿಂಗಳ 10ನೇ ತಾರೀಕು ಒಳಗೆ ಯಾರು ಬರ್ತಾರೆ, ಟ್ಯಾಂಕ್ ಫುಲ್ ಬೇಡಪ್ಪ, ನಾವು ನಮ್ಗೆ ಹೆಲ್ಮೆಟ್ ಕೊಡಿಸ್ಬೇಕು ಅಂದ್ರೆ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಕೊಡಿಸ್ತೇನೆ ಸರ್. ಅವ್ರ ತಲೆನೂ ಚೆನ್ನಾಗಿರ್ಬೇಕು, ಅವರು ಸೇಫ್ ಆಗಿರ್ಬೇಕು ಸರ್ ಅಂತ ಹೆಲ್ಮೆಟ್ ಕೊಡಿಸ್ತೇನೆ ಅವ್ರಿಗೆ. ಏನ್ ಸರ್? ಒಳ್ಳೇದು ಸರ್. ಎಷ್ಟು ಮಾಡಲು ಸರ್? ಸರ್ ಇದು ಬುಲೆಟ್ ಸರ್. ಇದು ಬುಲೆಟ್ ನಲ್ಲಿ ಗನ್ ಮೆಟಲ್ ಸರ್. ಇದು ಗನ್ ಮೆಟಲ್, ಮ್ಯಾಗಿಲು ಎಲ್ಲ ಬರ್ತದೆ ಸರ್. ಜೀನಿಯನ್ 19,000 ಓಡಿದೆ ಸರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ಇದು ಆಮೇಲೆ ರಿಬಾನ್ ಅಲ್ಲ ಸರ್. ಇದು ರಿಬಾನ್ ಗಿಂತ ಮುಂಚೆ ಬಂದಿರೋದು ಓಲ್ಡ್ ಇಂಜಿನ್. ಇದು ಅಂದ್ರೆ BS6 ಬರೋದು ಓಲ್ಡ್ ಇಂಜಿನ್ ಸರ್. ಇದು ರಿಬಾನ್ ಗಾಡಿ ಸರ್. ಇದು ಟೈರು, ಚೈನೀಸ್ ಪಾಕೆಟ್ ಎಲ್ಲ ಚೆನ್ನಾಗಿದೆ ಸರ್. ಇಂಜಿನ್ ಮಾತ್ರ ಇದು ಚೇಂಜ್ ಬರುತ್ತಾ? ಇಂಜಿನ್ BS ಈಗ ಬರ್ತಾರೆ ರಿಬಾನ್ ಸರ್. BS6 ಇಂಜಿನ್. ಈಗ ಇದು BS6 ಇಂಜಿನ್, ಅದ್ರಾಗ ಓಲ್ಡ್ ಇಂಜಿನ್ ಇದೆ. ಅಂದ್ರೆ ಜನ ಇದಕ್ಕೆ ಇಷ್ಟ ಪಡ್ತಾರೆ ಸರ್. ಈಗ ಒಳಗೊಂದು ತರಿಸಿದಲ್ಲ ಸಿಲ್ವರ್ ಕಲರ್ ನಾವು, ಆ ಇಂಜಿನ್ ಈ ಇಂಜಿನ್ ಎಲ್ಲ ಒಂದೇ ಸರ್. ಒಳ್ಳೆ ಫುಲ್ ಕಂಡೀಷನ್ ಇದೆ. 21ನೇ ಮಾಡ್ಲು ಸರ್. ಇದು 21ನೇ ಮಾಡ್ಲು, ಸಿಂಗಲ್ ಓನರ್. ನಿಮ್ಗೆ 26 ಮಟ ಇನ್ಸೂರೆನ್ಸ್ ಇದೆ ಸರ್. ಹತ್ತತ್ರ ಇನ್ನೊಂದು 2 ತಿಂಗಳ ಇರ್ಬೋದು ಸರ್ ಇದ್ರ ಇನ್ಶೂರೆನ್ಸ್ ಅಷ್ಟೇ. ಈ ಗಾಡಿ ರೇಟ್ ನಾನು 1,95,000 ರೂಪಾಯಿ ಹೇಳಕತ್ತೇನೆ. 1,95,000 ಡಿಮ್ಯಾಂಡ್ ಸರ್. ಇವು ಅದ್ರಾಗ ನೀವು ರಿಬಾನೇ ತಗೊಂಡ್ರೆ 24ನೇ ಮಾಡ್ಲಿ ಗಾಡಿನ 1,90ಕ್ಕೆ ಮಾರೀವಿ. 24 ಇದು 21 ಇದು ಡಿಮ್ಯಾಂಡ್ ಇದೆ. ಗಾಡಿ ಚೆನ್ನಾಗಿದೆ, ಸಿಂಗಲ್ ಓನರ್. ಇನ್ಶೂರೆನ್ಸ್ ಒಂದು 2 ತಿಂಗಳ ಏನೈತೆ, ಆಮೇಲೆ ಅವರು ಕಟ್ಕೋಬೇಕು ಸರ್ ಇನ್ಶೂರೆನ್ಸ್. ಆಮೇಲೆ ಅದು ಮುಗಿದ್ಮೇಲೆ ಈಗ ವರ್ಷ ಅಂತೂ ಇಲ್ಲ, ಒಂದ್ 2 ತಿಂಗಳ 1.5 ತಿಂಗಳ ಇರ್ಬೋದು ಇದ್ರೆ. ಇದು ಇಷ್ಟಪ್ಪ ಆಗೈತೆ ಸರ್ ಗಾಡಿ. ಇದಿಲ್ಲ ಸರ್, ಈಗ ಸಿಗಲ್ಲ ಇದು. ಈಗ ರಿಬಾನಿ ಸಿಗ್ತದಲ್ಲ 2.80 3 ಲಕ್ಷ ಆಗೈತೆ ಸರ್ ಹೊಸ ಮಾಡ್ಲಿ ಗಾಡಿ. ಇವೆಲ್ಲ ನೀವು 5 ಲಕ್ಷ ಕೊಡ್ತೇನೆ ಸರ್ ನಮ್ಗೆ ಗಾಡಿ ಕೊಡಿದ್ರೆ ಸಿಗಲ್ಲ. ಇವೆಲ್ಲ ಕ್ಲಾಸಿಕ್ ಎಲ್ಲ
ಈಗ ಮೊದಲೇ ಒಳಗಡೆ ಡಿಮ್ಯಾಂಡ್ ಆಗ್ಬಿಟ್ಟ ಸರ್. ಹೌದು ಸರ್ ಹೌದು. ನಾವು 1.95 ಹೇಳಕತ್ತೀನಿ, ಬರಲಿ ಅವ್ರು ಏನೇ ರೇಟ್ ಕೇಳಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಟ್ರೈ ಮಾಡ್ತೇನೆ ಸರ್. ಆಯ್ತು. ಆಮೇಲೆ ಸರ್ ನಿಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು, ಹಾ ಸರ್. ಫಾಲೋ ಮಾಡ್ಬೇಕು, ಶೇರ್ ಮಾಡ್ಬೇಕು ಸರ್. ಹಾ ಸರ್. ಇಷ್ಟೆಲ್ಲ ಮಾಡ್ಕೊಂಡ್ ಬಂದವರಿಗೆ ಮಾತ್ರ ಆಫರ್ ಸರ್. ಹೌದು ಸರ್. ಮತ್ತೆ ಎಲ್ಲಾರು ಬಂದು ಕೊಡಿ ಸರ್ ಅಂದ್ರೆ ಕೊಡಲ್ಲ, ಹೌದು. ತೋರಿಸ್ಬೇಕು ನನ್ಗೆ. ಆಯ್ತು ಸರ್. ಸರ್ ಆಮೇಲೆ ಅವ್ರ ಏನಾರ ಡೌಟ್ ಇದೆ ಕಮೆಂಟ್ ಮಾಡ್ಲಿ, ಏನಾದ್ರು ರೀಪಲ್ಲೇ ಕೊಡ್ತೀನಿ. ಹಾ ಸರ್. ಆಮೇಲೆ ಫೋಟೋ ಗಿಟಾ ಬೇಕಂದ್ರೆ ಹಾ ಸರ್. ಫೋನ್ ಮಾಡ್ಲಿ, ಅವ್ರ ವಾಟ್ಸ್ಆಪ್ ನಂಬರ್ ಕೊಡ್ಲಿ, ನಮ್ಮ ವಾಟ್ಸ್ಆಪ್ ನಂಬರ್ ನಾನು ಕೊಟ್ಟಿರ್ತೀನಿ. ಹಾಯ್ ಅಂತ ಕಳಿಸಿದ್ರೆ ಫೋಟೋ ಹಾಕ್ತೇನೆ. ಅವ್ರಿಗೆ ಯಾವ ಗಾಡಿ ಬೇಕು ಅದೇ ಗಾಡಿ ಹಾಕ್ತೇನೆ ಸರ್. ಆಯ್ತು ಸರ್. ಎಲ್ಲ ಗಾಡಿ ಹಾಕಲ್ಲ, ಅವ್ರಿಗೆ ಯಾವ ಚಾಯ್ಸ್ ಇರುತ್ತೆ ಆ ಗಾಡಿ ಫೋಟೋ ಹಾಕ್ಕೊಡ್ತೇನೆ. ಓಕೆ ಸರ್. ಸರ್ ಗೈಸ್ ನೋಡಿದ್ರಲ್ಲ ಇಷ್ಟೊತ್ತು ಎಲ್ಲ ಆಫರ್ಸ್ ಮತ್ತೆ ಆಫರ್ಸ್ ನೋಡ್ತಿರ್ಬೋದು ನೀವು. ನಿಮಗೆ ಹೆಲ್ಮೆಟ್ ಬೇಕಾದ್ರೆ ಹೆಲ್ಮೆಟ್ ಕೊಡ್ತಾರೆ, ಇಲ್ಲಾಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಅಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತಾರೆ. ಅದಕ್ಕೆ ಇನ್ನೇನು ಬೇಕು ಆಫರು, ಇನ್ನೇನು 2026 ಇನ್ನೂ ಮುಂದಿನ ತಿಂಗಳು ಜನವರಿ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಆಫರಿಗೆ. ಅಷ್ಟರೊಳಗೆ ನೀವು ಯಾರು ಬಂದ್ರೆ ನಿಮಗೆ ಬೇಗ ಆಫರ್ ಸಿಗುತ್ತೆ, ಮತ್ತೆ ಬೈಕು ಕಮ್ಮಿ ರೇಟಿಗೆ ಸಿಗುತ್ತೆ, ಎತ್ಕೊಂಡು ಹೋಗ್ಬೋದು. ಅದು ಆಫರ್ ಮುಗಿದ್ಮೇಲೆ ನಿಮಗೆ ಏನೋ ಬೈಕ್ ಮೊದಲು ಹೆಂಗಿದೋ ಪ್ರೈಸ್ ಅದೇ ಮೇಲೆ ಆಗುತ್ತೆ, ಮತ್ತೆ ಅದ್ರ ಜೊತೆಗೆ ಆಫರ್ ಗೀಫರ್ ಏನು ಸಿಗಲ್ಲ ನಿಮಗೆ, ನೆನ್ಪಿಟ್ಕೊಳ್ರಿ. ಮತ್ತೆ ಇಷ್ಟ ಮಟ್ಟ ಹೇಳಿದ್ರೆ ಅವರು ಎಲ್ಲದಕ್ಕೂ ಲೋನ್ ಅವೈಲೇಬಲ್ ಇದೆ. ಮತ್ತೆ ನಿಮಗೆ ಅಕಸ್ಮಾತ್ ದುಡ್ಡು ಕ್ಯಾಶ್ ಅಡ್ಜಸ್ಟ್ ಆಗಲಿಲ್ಲ ಅಂತಂದ್ರೆ ಒಂದು 20-25 ಸಾವಿರ ಕಟ್ಟಿದ್ರೆ ನಿಮಗೆ ಆರಾಮಾಗಿ ಲೋನ್ ಮಾಡ್ಕೊಡ್ತಾರೆ, ಅವ್ರು ಬೇಗನೆ ಲೋನ್ ಮಾಡ್ಕೊಡ್ತಾರೆ. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದಾವೆ, ನೀವೇನು ಯೋಚನೆ ಮಾಡಂಗಿಲ್ಲ ಅದ್ರ ಬಗ್ಗೆ. ಮತ್ತೆ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಮಾತ್ರ ಇದು ಆಫರ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಮತ್ತೆ ಇವ್ರಿಗೆ ತೋರಿಸ್ಬೇಕಂತೆ ಬಂದು ನೋಡ್ರಿ. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಲೈಕ್ ಮಾಡಿರಿ, ಮತ್ತೆ ಆದಷ್ಟು ನಿಮ್ಮ ಜನಗಳಿಗೆಲ್ಲ ಶೇರ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ, ನಿಮ್ಮ ರಿಲೇಟಿವ್ ಯಾರು ಇದ್ರೆ ಬೇಗ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿರಿ ಆದಷ್ಟು. ಮತ್ತೆ ನೋಡಿದ್ರಲ್ಲ ನಿಮಗೆ ಯಾವ್ಯಾವ ಬೈಕ್ ವಿಡಿಯೋ ಬೇಕೋ ಮತ್ತೊಂದು ಯಾವ ಶೋರೂಮ್ ಬೇಕೋ ಅದೆಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ. ಅದ್ರ ಬಗ್ಗೆನೇ ವಿಡಿಯೋ ಮಾಡೋ ಪ್ರಯತ್ನ ಬರ್ತೀನಿ ಮತ್ತೆ ಇನ್ನು ಮುಂದೆ ಹೊಸ ವರ್ಷದ ಇನ್ನು ಮುಂದಿನ ತಿಂಗಳಿಂದ ಮತ್ತೆ ಡೈಲಿ ಇದು ಬ್ಲಾಗ್ಸ್ ಎಲ್ಲ ಬರ್ತಿರ್ತವೆ. ಈ ಬರೀ ಬೈಕ್ಸ್ ಇಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಅದ್ರ ಬಂದೆ ಬ್ಲಾಗ್ಸ್ ಮತ್ತೆ ಟ್ರಾವೆಲ್ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ಇದ್ದೀನಿ. ಮುಂದಿನ ತಿಂಗಳಿಂದ ಹೊಸ ವರ್ಷದಿಂದ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ ಅಷ್ಟೇ. ಇಷ್ಟು ದಿನ ಹೆಂಗ್ ಸಪೋರ್ಟ್ ಮಾಡ್ಕೊಂಬಂದ್ರೆ ಮುಂದೆ ನಂಗೆ ಸಪೋರ್ಟ್ ಮಾಡ್ಕೊಂತೀರಿ. ಮತ್ತೆ 1K ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಕಂಪ್ಲೀಟ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ನಾನು ಮೊದಲಿಂದ ಒಂದು ವರ್ಷ ಆಯ್ತಲ್ಲೇ, ಒಂದು ವರ್ಷ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲೇ 1 ವರ್ಷ ಆಯಿತು. 1 ವರ್ಷ ಆದ್ರೂ ನನಗೆ ಒಂದು ಒಳಗೆ ಹೋಗಿತ್ತು, ಇನ್ನೂ 1K ರೀಚ್ ಮಾಡಿಲ್ಲಲ್ಲ, ಇನ್ನೊಂದು 5-6 ತಿಂಗಳು ಆಯ್ತು ಅಂತಂದು. ಅದಕ್ಕೆ ನೀವು ಬೇಗ ರೀಚ್ ಮಾಡಿಸಿದ್ರೆ ಇನ್ನೂ ನೀವು ಎಲ್ಲಿ ಮಟ್ಟ ಕರ್ಕೊಂಡು ಹೋಗ್ತೀರಿ ಗೊತ್ತಿಲ್ಲ. ಒಟ್ಟು ಈ ಚಾನಲ್ ಎಲ್ಲಿ ಮಟ್ಟ ಎತ್ಕೊಂಡು ಹೋಗಿ ಎಲ್ಲ ನಿಮ್ಮ ಕೈಯಲ್ಲಿದೆ. ಚಾನಲ್ ಎಲ್ಲಿ ಮಟ್ಟ ಎತ್ಕೊಂಡು ಹೋಗ್ಬೇಕು, ಎಲ್ಲಿ ಮಟ್ಟ ಕರ್ಕೊಂಡು ಹೋಗ್ಬೇಕು ಅಂತಂದು ನಿಮ್ಮಿಂದ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಾ ಹಂಗೆ ನಾವು ಹೋಗ್ತಿರ್ತೀವಿ. ವಿಡಿಯೋಸ್ ಮಾಡಿ ನಮ್ಮ ಪ್ರಯತ್ನ ನಾವು ಮಾಡ್ತಿರ್ತೀವಿ. ನಿಮ್ಮ ಸಪೋರ್ಟ್ ಇರ್ಬೇಕು ಅಷ್ಟೇ. ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಲಿ, ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.